ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 74 ನವೆಂಬರ್ 24, 2020. ಜಾಣರ ಮಾತು. ವಾಯು ಮಾಲಿನ್ಯದ ಮಟ್ಟಿಗೆ ಹಳ್ಳಿಯೂ ಒಂದೇ, ಪಟ್ಟಣವೂ ಒಂದೇ. ಡಾಕ್ಟರ್ ಎ.ಆರ್. ರವಿಶಂಕರ್ ಅಮೆರಿಕೆಯ ಕೊಲರಾಡೋ ವಿಶ್ವವಿದ್ಯಾನಿಲಯದಲ್ಲಿ ರಸಾಯನ ವಿಜ್ಞಾನಿಯಾಗಿ ಇದ್ದಾರೆ. ಕನ್ನಡಿಗರು. ಇವರು ಇತ್ತೀಚೆಗೆ ಇಡೀ ಭಾರತದಾದ್ಯಂತ ವಾಯುಮಾಲಿನ್ಯ ಯಾವ ರೀತಿಯಲ್ಲಿದೆ ಎನ್ನುವ ಬಗ್ಗೆ ಕೂಲಂಕಷವಾದ ಅಧ್ಯಯನವನ್ನ ಕೈಗೊಂಡು ಅದರ ಬಗ್ಗೆ ವಿವರಗಳನ್ನ ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು. ಈ ಸಂಶೋಧನೆಯ ವಿವರಗಳ ಬಗ್ಗೆ ಅವರು ತಮ್ಮ ಒಂದೆರಡು ಮಾತುಗಳನ್ನ ಜಾಣಸುದ್ದಿಯ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಡಾಕ್ಟರ್ ಎ.ಆರ್. ರವಿಶಂಕರ್ ಅವರ ಮಾತನ್ನ ಕೇಳೋಣ. ನಾವು ಸಾಮಾನ್ಯವಾಗಿ ನಗರಗಳ ಗಾಳಿ ತುಂಬಾ ಕೆಟ್ಟಿರುತ್ತೆ ಅಂತ ಹೇಳ್ತೇವೆ. ಆದ್ರೆ ನೀವು ಮೊನ್ನೆ ಇತ್ತೀಚೆಗೆ ಪ್ರಕಟ ಮಾಡಿದಂತ ಒಂದು ಸಂಶೋಧನೆ ಹಳ್ಳಿಗಳು ಅಂದ್ರೆ ನಗರವಲ್ಲದೆ ಇರುವಂತಹ ಪ್ರದೇಶಗಳಲ್ಲಿಯೂ ಕೂಡ ಗಾಳಿ ಸಾಕಷ್ಟು ಕೆಟ್ಟಿದೆ, ಅದರಲ್ಲೂ ಭಾರತದಲ್ಲಿ ಅಂತ ಹೇಳುತ್ತೆ. ಇದು ಹೇಗೆ ಅಂತನ್ನೋದು ಒಂದು ಕುತೂಹಲ. ಏನಾಗುತ್ತೆ ಅಂದ್ರೆ ಇಲ್ಲಿ ಭಾರತದಲ್ಲಿ ಹಳ್ಳಿ ಕಡೆ ಪೊಲ್ಯೂಷನ್ ಮಾನಿಟರ್ ಮಾಡ್ಕೊಳ್ಳೋಕೆ ಇಲ್ಲ, ಜಗಳಗಳಲ್ಲೂ ಅಷ್ಟೊಂದಿಲ್ಲ. ಅದರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಸ್ಯಾಟಲೈಟ್ ಉಪಯೋಗಿಸ್ಕೊಂಡು ಅಲ್ಲಿಂದ ಅದನ್ನ ಎಷ್ಟಿದೆ ಅಂತ ನೋಡಿದ್ವಿ. ಸ್ಯಾಟಲೈಟ್ ಸತಿ ವಾರಕ್ಕೊಂದ್ಸತಿ, ಕೆಲವು ಸತಿ ದಿನಕ್ಕೆ ಪ್ರತಿದಿನಕ್ಕೆ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ಅದರಿಂದ ಎಷ್ಟು ಈ ತರ PM 2.5 ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. PM 2.5 ಅಂತಂದ್ರೆ ನಾವು ಸೂಕ್ಷ್ಮ ಕಣಗಳು ಅಂತ ಹೇಳ್ತೇವೆ. 2.5 ppm ಬಹಳ ಸಣ್ಣದಾದಂತಹ ಧೂಳಿನ ಕಣಗಳನ್ನ ಎಷ್ಟಿರಬಹುದು ನೀವು ಬೇರೆ ಬೇರೆ ಕಡೆಯಲ್ಲಿ ಅಂತ ನೀವು ಲೆಕ್ಕ ಹಾಕಿದ್ರಿ. ಹೌದು, ಯಾಕೆಂದ್ರೆ ಸ್ಯಾಟಲೈಟ್ ಇಂದ ನಾವು ಎಲ್ಲಾ ಕಡೆನೂ ನೋಡ್ಬೋದು. ನಮ್ಗಂತೂ ಸುಮಾರು 4 ಕಿಲೋಮೀಟರ್ ಜಾಗ ಒಂದೊಂದು ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತೆ. ಎಲ್ಲಾ ಕಡೆನೂ ನೋಡ್ಬೋದು. ವಾರಕ್ಕೆ ಒಂದ್ಸತಿ, ಕೆಲವು ಸತಿ ವಾರಕ್ಕೆ 2 ಸತಿ ನೋಡ್ಬೋದು. ಇದನ್ನೆಲ್ಲ ಒಂದು ವರ್ಷ ಪೂರ್ತಿ ಹಾಗೆ ನೋಡಿದ್ರಿಂದ ನಮ್ಗೆ ಎಲ್ಲಾ ಕಡೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಉಪಗ್ರಹಗಳಿಂದ ನೀವು ನೋಡಿದಾಗ ನೀವು ಈ ಸೂಕ್ಷ್ಮಾಣುಗಳು ಈ ಧೂಳು ಎಷ್ಟಿದೆ ಏನು ಅನ್ನೋದನ್ನು ನೋಡೋದಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವು ಅದನ್ನ ಯಾವ ರೀತಿಯಲ್ಲಿ ನೀವು ಆಳದ್ರಿ? ಸ್ವಲ್ಪ ಇಂಟರ್ನೆಟ್ ಅಂತ ಹೇಳ್ಬೋದು, ಆದ್ರೆ ಇದು ಡಿರೆಕ್ಟ್ ಆಗಿ ಮೆಜರ್ ಮಾಡಿರೋದು ಗಾಳಿ ಎಷ್ಟಿದೆ ಅಂತ. ಒಂದೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ನೆಲದಿಂದ ಮೇಲ್ಗಡೆ ಎಷ್ಟು ಉದ್ದ ಇರುತ್ತೋ ಅದನ್ನ ನೋಡ್ತೀವಿ. ಅದನ್ನ ನೆಲದಲ್ಲಿ ಎಷ್ಟಿರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ಅದನ್ನ ನಾವು ಒಂದು ಮಾಡೆಲ್ ಉಪಯೋಗಿಸ್ಕೊಂಡು ಮಾಡ್ತೀವಿ. ಅಂದ್ರೆ ನೀವು ಒಂದು ಗಣಿತದ ಮಾದರಿಯನ್ನು ಉಪಯೋಗಿಸ್ಕೊಂಡು, ಒಂದು ಸೂತ್ರ ಉಪಯೋಗಿಸ್ಕೊಂಡು ನೆಲದಿಂದ ಇಷ್ಟ ಎತ್ತರಕ್ಕೆ ಇಷ್ಟಿರ್ಬೋದು, ಅಲ್ಲಿಂದ ಇಷ್ಟ ಎತ್ತರಕ್ಕೆ ಹೀಗೆ ಇರಬಹುದು ಅನ್ನೋದನ್ನ ನೀವು ಲೆಕ್ಕ ಹಾಕಿ. ಅದನ್ನ ಇನ್ನೊಂದು ಮಾಡಿದ್ವಿ ಅಂದ್ರೆ ಜಾಗಗಳಲ್ಲಿ ಎಲ್ಲಿ ಅದನ್ನ ನೆಲದ ಮೇಲೆ ಮೆಜರ್ ಮಾಡ್ತಿರ್ತಾರಲ್ಲ, ಅಲ್ಲಿ ನಾವು ಹೋಗಿ ಕಂಪೇರ್ ಮಾಡ್ಬೋದು. ಅದರಿಂದ ನಮಗ್ ಗೊತ್ತು ಈಗ ಮಾಡ್ತಿರೋ ಕ್ಯಾಲ್ಕುಲೇಷನ್ ಚೆನ್ನಾಗಿದೆ ಅಂತ. ಈ ಅಳತೆಗಳನ್ನ ತಗೊಂಡು ನೀವು ನಗರ ಮತ್ತೆ ಹಳ್ಳಿಗಳಲ್ಲಿ ಎರಡರಲ್ಲೂ ಕೂಡ ಹೋಲಿಸಿದ್ರಿ. ನಾವು ಹಳ್ಳಿ ಅಂತ ಹೇಳಲಿಲ್ಲ, ಅದನ್ನ ನಾವು ಹೇಳಿದ್ದು ನಗರ ಇರೋ ಕಡೆ, ಇಲ್ದೇ ಇರೋ ಕಡೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಜನಗಳಿರೋದು ಸ್ವಲ್ಪ ಬೇರೆ ತರ. ಯಾಕೆಂದ್ರೆ ಈ ಒಂದು ಹಳ್ಳಿಗೆ ಹೋದ್ರೆ ಎಲ್ಲಾ ಮನೆಗಳು ಹತ್ತತ್ರನೇ ಇರುತ್ತವೆ. ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರ ಮನೆಗಳು ಅವ್ರು ಬೆಳೆಯೋ ಕಡೆ ಇರಲ್ಲ, ಅವ್ರ ಗದ್ದೆ ಒಂದ್ ಕಡೆ ಇರುತ್ತೆ ಅಲ್ವಾ. ಆಮೇಲೆ ಗದ್ದೆಯಿಂದ ಎಲ್ಲರೂ ಒಂದು ಹಳ್ಳಿಗೆ ಹೋಗಿರ್ತಾರೆ.
ಅಂದ್ರೆ ಹಳ್ಳಿಲಿ 1 ಕಿಲೋಮೀಟರ್ ಬೈ 1 ಕಿಲೋಮೀಟರ್ ನೋಡಿದ್ರೆ ಎಷ್ಟು ಜನ ಇರ್ತಾರೆ ಅಂದ್ರೆ ಅದಕ್ಕೂ ನಗರಕ್ಕೂ ಅಷ್ಟೊಂದು ವ್ಯತ್ಯಾಸ ಇಲ್ಲ. ಅಂದ್ರೆ ಹಳ್ಳಿ ಮತ್ತೆ ನಗರಗಳಲ್ಲಿ ಜನದಟ್ಟಣೆಯಲ್ಲಿ ವ್ಯತ್ಯಾಸ ಇಲ್ಲ. ವೆರಿ ಇಂಪಾರ್ಟೆಂಟ್ ಅದು. ಅದಕ್ಕೆ ನಾವು ಮಾಡಿದ್ದು ಪಾಪ್ಯುಲೇಷನ್ ವೆಯ್ಟೆಡ್ ಕ್ಯಾಲ್ಕುಲೇಷನ್. ಜನದಟ್ಟಣೆಗೆ ಅನುಗುಣವಾಗಿ ಮಾಲಿನ್ಯ ಎಷ್ಟೆಷ್ಟು ಇರುತ್ತೆ. ಹೌದು, ಹಾಗೆ ಮಾಡಿದ್ದು. ಇದರಲ್ಲಿ ನಿಮಗೆ ಗೊತ್ತಾಗಿದ್ದು ಏನು? ನಮಗ್ ಗೊತ್ತಾಗಿದ್ದು ಅಂದ್ರೆ ಈಗ ಇಂಡಿಯಾದಲ್ಲಿ ಸದಾ ಹೇಳ್ತಿರೋದು ನೋಡಿ, ಇಷ್ಟೆಲ್ಲ ಪೊಲ್ಯೂಷನ್ ಇರೋದು ನಗರಗಳಲ್ಲಿ ಅಂತ. ನನ್ ಸುಮಾರು 10 ವರ್ಷ ಆಗೋವರೆಗೂ ನಾನೊಂದು ಹಳ್ಳಿಲಿದ್ದೆ, ಅಕ್ಕಿ ಹೆಬ್ಬಾಳ ಅಂತ ಊರಲ್ಲಿ. ಅಲ್ಲಿ ನನ್ಗೆ ಸದಾ ಚೆನ್ನಾಗಿ ಜ್ಞಾಪಕ ಇದೆ. ನನಗೆ ಅನ್ಸಿತ್ತು ಅಂದ್ರೆ ನಗರಗಳದ್ದು ಇಂಪಾರ್ಟೆಂಟ್ ಇದೆ, ಆದ್ರೆ ಹಳ್ಳಿಗಳನ್ನ ಮರೆತು ಬಿಡಬೇಡಿ ಅಂತ. ಇಂಡಿಯಾದಲ್ಲಿ ಹಳ್ಳಿಗಳಲ್ಲೇ 70% ಜನಗಳು ಹಳ್ಳಿಲಿರೋದು, ನಗರದಲ್ಲಿಲ್ಲ. ಅವ್ರನ್ನ ಮರೆತು ಬಿಡಬೇಡಿ, ಅವ್ರಿಗೂ ಪೊಲ್ಯೂಷನ್ ಕೆಟ್ಟದಾಗಿರುತ್ತೆ ಅಂತ. ಅಂದ್ರೆ ಈಗ ನಾವು ನಗರಗಳನ್ನ ಮಾತ್ರ ಹೆಚ್ಚಿಗೆ ಈ ಮಾಲಿನ್ಯದ ಬಗ್ಗೆ ಬಂದಾಗ ಫೋಕಸ್ ಮಾಡ್ತೇವೆ, ಹಳ್ಳಿಗಳ ಕಡೆಗೂ ನಾವು ಗಮನ ಹರಿಸಬೇಕು ಅಂತ. ಮಾಲಿನ್ಯದ ಬಗ್ಗೆ ಮಾತಾಡುವಾಗ ನಗರಗಳಲ್ಲಿ ವಾಹನಗಳಿಂದ ಅಥವಾ ವಾಹನಗಳ ಹೊಗೆ, ಕಾರ್ಖಾನೆಗಳ ಹೊಗೆ, ಇವುಗಳಿಂದಾಗಿ ಈ PM 2.5 2.5 ಅಂತ ಏನ್ ಹೇಳ್ತೀವಿ ಜಾಸ್ತಿ ಆಗಿದೆ ಅಂತ ಒಂದು ಅಂದಾಜು ಲೆಕ್ಕಾಚಾರ ಹಾಕ್ತೀವಿ ನಾವು. ನಗರಗಳಲ್ಲದ ಪ್ರದೇಶಗಳಲ್ಲಿ ವಾಹನ ದಟ್ಟಣೆ ಕಡಿಮೆ ಇರುವಾಗ ಅಲ್ಲಿ ಯಾವ ರೀತಿಯಲ್ಲಿ ಆಗ್ತಾ ಇದೆ? ಅಲ್ಲಿ ಅಡಿಗೆ ಮಾಡೋದು, ಸೌದೆ ಉಪಯೋಗಿಸೋದು, ಬೆರಣಿ ಉಪಯೋಗಿಸೋದು ಎಲ್ಲ ಜಾಸ್ತಿ, ಅದೊಂದು ಕಾರಣ. ಆಮೇಲೆ ರಸ್ತೆಗಳನ್ನ ಟಾರ್ ಹಾಕಿರಲ್ಲ, ಅದರಿಂದ ಅದಕ್ಕಿಂತ ಸ್ವಲ್ಪ ಧೂಳು ಜಾಸ್ತಿ ಆಗುತ್ತೆ. ಈ ತರದೆಲ್ಲ ಇದೆ. ಅದು ಟ್ರಾನ್ಸ್ಪೋರ್ಟೇಷನ್ ಅಷ್ಟು ತುಂಬಾ ಕಡಿಮೆ, ಆದ್ರೂ ಇಟ್ಸ್ ನಾಟ್ ನೆಗ್ಲಿಜಿಬಲ್. ಪಟ್ಟಣಗಳಲ್ಲಿ ಇರುವಷ್ಟು ಇಲ್ಲದೆ ಇದ್ರೂ ಕಡಿಮೆ ಏನಿಲ್ಲ, ತುಂಬಾ ಕಡಿಮೆ ಇಲ್ಲ. ನೋಡಿ, ಅವ್ರು ಹೋಗೋದು ಜಾಗ, ರಸ್ತೆಗಳು ಟಾರ್ ಹಾಕಿರೋ ರಸ್ತೆಗಳಲ್ಲ ಬೇಕಾಗ್ತದೆ. ತುಂಬಾ ಇಂಪಾರ್ಟೆಂಟ್ ಇರೋದು ಅಡಿಗೆ ಮಾಡಕ್ಕೆ ಅದಕ್ಕೆಲ್ಲ ಉಪಯೋಗಿಸೋದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಜನಗಳು ಬೆಂಕಿ ಹಾಕ್ತಾರೆ, ಇದನ್ನ ಗದ್ದೆಗೆ ಸ್ವಲ್ಪ ಇರುತ್ತಲ್ಲ ಅದನ್ನ ಬೆಂಕಿ ಹಾಕ್ಬಿಡ್ತಾರಲ್ಲ, ಅದೊಂದು. ಸೊ ಇದು ಕೂಡ ಒಂದು ಇತ್ತೀಚೆಗೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿಗೆ ಇದರ ಬಗ್ಗೆ ಚರ್ಚೆ ತುಂಬಾ ಜಾಸ್ತಿ. ಉತ್ತರ ಭಾರತದಲ್ಲಿ ಇನ್ನೊಂದು ಆಗುತ್ತೆ ಅಂದ್ರೆ ತುಂಬಾ ಫ್ಯಾಕ್ಟರಿಗಳಿದೆಯಲ್ಲ, ಆ ಫ್ಯಾಕ್ಟರಿಗಳಿಂದ ಬೇಕಾದಷ್ಟು ಕಡೆ ಹೋಗುತ್ತದು. ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ ಇದೆಯಲ್ಲ, ಗಂಗಾ ನದಿ ಪ್ಲೇನ್ ಅಲ್ಲಿ ತುಂಬಾ ಜನ ಜಾಸ್ತಿ, ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಜಾಸ್ತಿ, ಸಿಮೆಂಟ್ ಮಾಡೋ ಫ್ಯಾಕ್ಟರಿಗಳು, ಎಲೆಕ್ಟ್ರಿಸಿಟಿ ಮಾಡೋ ಫ್ಯಾಕ್ಟರಿಗಳು ಎಲ್ಲ ಇವೆ. ತುಂಬಾ ಜನ ಜಾಸ್ತಿ ಇದ್ರೆ ತುಂಬಾ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ ತುಂಬಾ ಕಡಿಮೆ ಆದ್ರೂ ಆರೋಗ್ಯಕ್ಕೆ ಇರುವ ಮಿತಿಗಿಂತ ಇನ್ನೂ ಜಾಸ್ತಿ ಇದೆ ಅಂತ. ಅಲ್ಲದೆ ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಹೇಗಿದೆಯೋ ನಗರ ಮತ್ತು ಹಳ್ಳಿಗಳಲ್ಲಿ ಯಾವ ರೀತಿ ವ್ಯತ್ಯಾಸ ಇಲ್ವೋ ಹಾಗೆ ಇಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಇಂಡಿಯಾದಲ್ಲಿ ಯಾವ ಕಡೆ ನೋಡಿದ್ರು ಅಲ್ಲಿರೋ ನಗರಗಳಿಗೂ ಅವ್ರಿರೋ ಹಳ್ಳಿಗಳಿಗೂ ಅಷ್ಟೊಂದು ವ್ಯತ್ಯಾಸ ಇಲ್ಲ. ಇನ್ನೊಂದೇನೋ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಹೇಗೆ ನಮ್ಗೆ ಆರೋಗ್ಯ ಅಫೆಕ್ಟ್ ಆಗುತ್ತೆ ಅನ್ನೋದು ಇಟ್ಸ್ ನಾಟ್ ಲಿನಿಯರ್. ಧೂಳು ಹೆಚ್ಚಾಗ್ತಾ ಹೋದ ಹಾಗೆ ನಮ್ಮ ಆರೋಗ್ಯನ ಅತಿ ಹೆಚ್ಚು ಜನಗಳಿಗೆ ಆರೋಗ್ಯ ಕೆಡುತ್ತೆ ಅನ್ನೋ ರೀತಿಯಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಟ್ಸ್ ಲಾಗರಿಥಮಿಕ್. ಒಂದು ಮಟ್ಟ ಮುಟ್ಟಿದ ಮೇಲೆ ಅದು ಹೆಚ್ಚಾಗೋದಿಲ್ಲ, ಆದ್ರೆ ಆ ಮಟ್ಟ ಮುಟ್ಟುವವರೆಗೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. That's right. So that's another problem. ಬೆಂಗಳೂರಿಗಿಂತ ಅಕ್ಕಿ ಹೆಬ್ಬಾಳ ಬಹಳ ಚೆನ್ನಾಗಿದೆ ಅಂತ ನಾವು ಯಾವಾಗ್ಲೂ ಅಂದ್ಕೊಳ್ತಾ ಇರ್ತೀವಿ. ಆದ್ರೆ ಹೆಚ್ಚಿನ ಮಟ್ಟಿಗೆ ಎರಡೂ ಒಂದೇ ಅಂತನ್ನೋ ರೀತಿಯಲ್ಲಿ ನಿಮ್ಮ ಸಂಶೋಧನೆ ಇದೆ. ಇದರ ಪರಿಣಾಮ ಅಂದ್ರೆ ಪಾಲಿಸಿ ಮೇಲೆ ಅಂದ್ರೆ ಯಾವ ರೀತಿಯಲ್ಲಿ ನಾವು ಇವನ್ನ ತಡಿಬಹುದು ಅನ್ನೋದಕ್ಕೆ ಒಂದು ಏನಾದರೂ ಸಲಹೆಗಳು, ಸೂಚನೆಗಳು ಇವೆಯಾ? ನನಗನ್ಸೋದು ಮೊದಲು ಎರಡು ಕೆಲಸ ಮಾಡಬೇಕು. ಒಂದು, ಹಳ್ಳಿಗಡೆ ಜಾಗದಲ್ಲೂ ಎಷ್ಟು ಪೊಲ್ಯೂಷನ್ ಇದೆ ಅಂತ ಮೊದಲು ಮೆಜರ್ ಮಾಡಬೇಕು, 1 ವರ್ಷ 2 ವರ್ಷ. ಇನ್ನೊಂದು ಅಂದ್ರೆ ಅಡಿಗೆ ಮಾಡೋ ಕಡೆ ಸ್ವಲ್ಪ
ಎಲೆಕ್ಟ್ರಿಸಿಟಿ ಉಪಯೋಗಿಸಕ್ಕೆ ಶುರು ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಒಂದು, ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಇನ್ನೊಂದು, ಜನಗಳಿಗೆ ಇನ್ನು ಬೇರೆ ತರ ಇರೋ ತೊಂದರೆಗಳು ಕಡಿಮೆ ಆಗುತ್ತೆ. ಲೈಫ್ ವಿಲ್ ಗೆಟ್ ಬೆಟರ್. ಸರ್ಕಾರ ಕೂಡ ಅಡಿಗೆ ಅನಿಲ ಅಂತ ಏನ್ ಹೇಳ್ತೀವಿ, ಕುಕಿಂಗ್ ಗ್ಯಾಸ್, ಇದನ್ನ ಹೆಚ್ಚೆಚ್ಚು ಎಲ್ಲ ಕಡೆಯಲ್ಲೂ ಪ್ರಸಿದ್ಧಿ ಮಾಡ್ತಾ ಇದೆ, ಹಂಚ್ತಾ ಇದೆ, ಎಲ್ಲನೂ ಮಾಡ್ತಾ ಇದೆ. ಈ ಕುಕಿಂಗ್ ಗ್ಯಾಸ್ ಮತ್ತೆ ಎಲೆಕ್ಟ್ರಿಸಿಟಿ ಇವೆರಡರಲ್ಲಿ ಏನಾದ್ರೂ ವ್ಯತ್ಯಾಸ ಇರಬಹುದಾ ಪೊಲ್ಯೂಷನ್ ಇದರಲ್ಲಿ? ಕುಕಿಂಗ್ ಗ್ಯಾಸ್ ಇಂಡಿಯಾ ತರ ಅಡಿಗೆ ಮಾಡಕ್ಕೆ ಚೆನ್ನಾಗುತ್ತೆ. ಯಾಕೆಂದ್ರೆ ತುಂಬಾ ಶಕೆ ಬರುತ್ತೆ, ಬಿಸಿ ಆಗುತ್ತೆ ಬೇಗ. ಇನ್ನೊಂದು ಏನಾಗುತ್ತೆ ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಬೇಗ ಅಡಿಗೆ ಮಾಡಬಹುದು. ಇದು ಎಲೆಕ್ಟ್ರಿಸಿಟಿದು ತುಂಬಾ ಕ್ಲೀನ್ ಆಗಿರುತ್ತೆ. ಸದಾ ಎಲೆಕ್ಟ್ರಿಸಿಟಿ ಇದ್ರೆ ಎಲ್ಲರಿಗೂ ತುಂಬಾ ಈಸಿ ಆಗುತ್ತೆ, ಮಾಡಕ್ಕೆ ಸುಲಭ ಆಗುತ್ತೆ. ಇಂಡಿಯಾದಲ್ಲಿ ಗ್ಯಾಸ್ ಮಾಡ್ತಿಲ್ಲ, ಇಂಡಿಯಾ ಬೇರೆ ದೇಶದಿಂದ ಗ್ಯಾಸ್ ಮಾಡ್ಕೋತಿರೋದು. ಆದ್ರೆ ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿಗೆ ಅವರೇ ಮಾಡಬಹುದು. ಇದು ಹಳ್ಳಿಗಳಲ್ಲಿ ಪುಟ್ಟು ಒಂದು ಸೋಲಾರ್ ಪ್ಲಾಂಟ್ ಮಾಡಬಹುದು. ತುಂಬಾ ಆಪರ್ಚುನಿಟಿಗಳಿದೆ ಈ ತರ ಎಲ್ಲ ಇಂಪ್ರೂವ್ ಮಾಡಕ್ಕೆ. ಇದಕ್ಕೆ ನನ್ಗೆ ಹೇಳೋದು ಅಂದ್ರೆ ಆರೋಗ್ಯ, ಪೊಲ್ಯೂಷನ್ ಒಂದು, ಅದನ್ನ ಇಂಪ್ರೂವ್ ಮಾಡ್ತಿರುವಾಗ ಬೇರೆ ವಿಚಾರನ ನೋಡ್ಬೇಕು. ಯಾಕೆಂದ್ರೆ ಹಾಗೆ ಇದಕ್ಕೆ ಮಾಡಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಧನ್ಯವಾದಗಳು ಡಾಕ್ಟರ್ ರವಿಶಂಕರ್ ಅವರೇ. ಕರ್ನಾಟಕದಿಂದ ನೀವು ಭಾರತದ ಮಾಲಿನ್ಯದ ಬಗ್ಗೆ, ಅದರಲ್ಲೂ ಹೊಸ ವಿಚಾರಗಳನ್ನ ಸಾಕಷ್ಟು ಪತ್ತೆ ಮಾಡಿ ತಿಳಿಸ್ಕೊಟ್ಟಿದ್ದೀರಾ. ಒಟ್ಟಾರೆ ನಗರದಲ್ಲಿ ಇರುವಂತಹ ಮಾಲಿನ್ಯ ಹಳ್ಳಿಗಳಲ್ಲೂ ಕೂಡ ಅದೇ ಮಟ್ಟಿಗಿದೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಎಚ್ಚರದಿಂದ ಇರಬೇಕು ಅನ್ನೋ ಒಂದು ಸೂಚನೆಯನ್ನು ನೀವು ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ಇದು ಇಂದಿನ ಜಾಣರ ಮಾತು. ಸಂದರ್ಶನ ಪ್ರೊಫೆಸರ್ ಎಆರ್ ರವಿಶಂಕರ್, ಕೊಲರಾಡೋ ವಿಶ್ವವಿದ್ಯಾನಿಲಯ. ಸಂದರ್ಶಿಸಿದವರು ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.